ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಭಾನುವಾರದ ವ್ಲಾಗ್ ಇದು. ನೋಡಿ, ಭಾನುವಾರ ಮಧ್ಯಾಹ್ನ ಆಗಿತ್ತು, ಆಲ್ರೆಡಿ 1 ಗಂಟೆ ಏನೋ ಆಗಿತ್ತು. ಮಕ್ಕಳೆಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು, ಆಟ ಆಡ್ತಾಯಿದ್ರು. ನನ್ನ ತಂಗಿ ಮತ್ತು ನನ್ನ ತಂಗಿ ಮಗಳು ಬಂದಿದ್ದರು ಶನಿವಾರ. ಸೊ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ನನ್ನ ಕೈಲಿ ಫುಲ್ ಬ್ಯುಸಿ ಆಗಿಬಿಟ್ಟೆ. ಹಂಗಾಗಿ ಭಾನುವಾರ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದು ಸ್ವಲ್ಪನೇ ಅಷ್ಟೇ ವೀಡಿಯೋ ಇರೋದು, ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇಲ್ಲ ಸ್ವಲ್ಪ ಭಾನುವಾರ ಎಲ್ಲ ತಿಂದ್ಬಿಟ್ಟು ಬೆಳಗ್ಗೆನೇ ಅಂದರೆ ಮಧ್ಯಾಹ್ನ ಆಗಿಬಿಟ್ಟಿತ್ತು ಆಲ್ರೆಡಿ. ಇವಾಗ ಸ್ವಲ್ಪ ಅಂಗಡಿಗೆ ಹೋಗ್ಬರೋಣ, ಬಂಗಾರದ ಅಂಗಡಿಗೆ. ಸ್ವಲ್ಪ ಏನೋ ನನ್ನ ತಂಗಿ ಸ್ವಲ್ಪ ಚೈನ್ ತೊಗೊಳ್ಬೇಕು ಅಂತ ಹೇಳ್ತಾಯಿದ್ಲು. ಅದಕ್ಕೆ ಸರಿ ಆಯಿತು, ತೊಗೊಂಡು ಬರೋಣ, ಹೋಗೋಣ ಅಂತ ಹೊರಟಿದ್ವಿ. ಇಲ್ಲಿ ನೋಡಿ, ಇದೆಲ್ಲ ನನ್ನ ಚೈನ. ಇದು ಅಂದರೆ ಇದು ಕಾಲು ಚೈನು. ಇದು ಮದುವೆಗೆ ತಂದಿದ್ದು, ಆಲ್ರೆಡಿ ಒಂದು 11 ವರ್ಷ ಏನೋ ಆಯಿತು ತಂದುಬಿಟ್ಟು. ಇದನ್ನು ಯೂಸೇ ಮಾಡಿಲ್ಲ, ನಾನು ಹಾಕ್ಕೊಂಡೇ ಇಲ್ಲ ಜಾಸ್ತಿ. ಅಂದರೆ ಸ್ವಲ್ಪ ದಿನ ಹಾಕ್ಕೊಂಡಿದ್ದಷ್ಟೇ ಸ್ಟಾರ್ಟಿಂಗ್ ಮದುವೆ ಆದಾಗ. ಆಮೇಲೆ ಅದನ್ನು ಹಂಗೆ ಎತ್ತಿಟ್ಟಿದ್ದೆ, ಹಾಕ್ಕೊಂಡೇ ಇಲ್ಲ, ಯೂಸ್ ಮಾಡಿಲ್ಲ. ಯಾಕಂದರೆ ಅದು ಸ್ವಲ್ಪ ತಿರುಪು ಇದೆಯಲ್ಲ, ಅದು ತಿರುಪು ಸ್ವಲ್ಪ ಲೂಸ್ ಥರ ಆಗೋದು ನನಗೆ ಹಾಕ್ಕೊಂಡಾಗ. ನಾನು ಯಾವಾಗಲೂ ನೋಡ್ಕೊತಾ ಇರಬೇಕಾಯ್ತು, ಅದನ್ನ ಟೈಟ್ ಮಾಡ್ಕೊತಾ ಇರಬೇಕಾಯಿತು. ಹಂಗಾಗಿ ನಾನು ಏನು ಮಾಡಿಬಿಟ್ಟಿದ್ದೆ, ಎತ್ತಿಟ್ಟುಬಿಟ್ಟಿದ್ದೆ. ಮತ್ತು ಗೆಜ್ಜೆ ಎಲ್ಲ ಉದುರೋಗ್ಬಿಟ್ಟಿದ್ದು, ಹಂಗಾಗಿ ನಾನು ಎತ್ತಿಟ್ಬಿಟ್ಟಿದ್ದೆ. ಮತ್ತು ಇದು ನೋಡಿ, ಇದು ಒಂದು ಸಿಂಪಲ್ ಚೈನ ತೊಗೊಂಡಿದ್ದೆ. ಇದೊಂದು 3-4 ವರ್ಷ ಆಯ್ತು ತೊಗೊಂಡು. ಇದು ಅಷ್ಟೇ, ಹೋದ ವರ್ಷ ಕಟ್ಟಾಗ್ಬಿಟ್ಟಿತ್ತು ಫುಲ್. ಅದಾದರೆ ಸ್ವಲ್ಪ ಕೊಂಡಿ ಇರುತ್ತಲ್ಲ, ಕೊಂಡಿ ಎಲ್ಲ ಕಿತ್ಕೊಂಡ್ಬಿಟ್ಟು ಸ್ವಲ್ಪ ಹಂಗೆ ಬಿದ್ದುಬಿಟ್ಟಿತ್ತು, ಮನೆ ಒಳಗಡೆ ಬಿದ್ದುಬಿಟ್ಟಿತ್ತು. ಸಿಕ್ಕಿತ್ತು ನನಗೆ ಹೆಂಗೋ ಸದ್ಯ. ಅದಕ್ಕೆ ಅದನ್ನೆಲ್ಲ ಕೊಟ್ಬಿಟ್ಟು ನೋಡೋಣ ಮೇಲೆ ಕೊಟ್ಬಿಟ್ಟು. ನಾನು 1 ವರ್ಷ ಏನೋ ಆಗಿತ್ತು, ಹೋದ ವರ್ಷ ಗೌರಿ ಹಬ್ಬದಲ್ಲೇನೋ ನನ್ನ ಚೈನ ಕಟ್ಟಾಗಿತ್ತು. ಗೌರಿ ಹಬ್ಬದ ದಿನವೇ ಕಟ್ಟಾಗಿತ್ತು ನನ್ನ ಚೈನ. ಆವತ್ತಿಂದ ಇವತ್ತಿನವರೆಗೂ ನಾನು ತಗೊಂಡಿರಲಿಲ್ಲ, ಕಾಲಿಗೆ ಗೆಜ್ಜೆ ಹಾಕೇ ಇರಲಿಲ್ಲ ನಾನು. ಹಂಗಾಗಿ ನೋಡೋಣ, ಕೇಳ್ಕೊಂಬರೋಣ ಎಷ್ಟಿದೆ ಏನು ಅಂತ. ಅಂದರೆ ನಮ್ಮ ಬಜೆಟಿಗೆ ತಕ್ಕಂಗೆ ಬಂದರೆ ತಗೊಂಬರೋಣ ಅಂತ ಹೊರಟಿದ್ದೆ ನಾನು. ಅದನ್ನೆಲ್ಲ ಹಳೆಗೋಯ್ತು, ಬೆಳ್ಳಿ ಎಲ್ಲ ಹಾಕ್ಬಿಟ್ಟು ತರೋಣ ಅಂತ. ಇವಾಗ ನಾನು, ನನ್ನ ತಂಗಿ, ನಮ್ಮಮ್ಮ 3 ಜನ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ಮನೆಗೆ ಇರ್ತಾರೆ. ಇನ್ನೊಬ್ಳು ತಂಗಿ ಇದ್ದಾಳಲ್ಲ, ಆ ತಂಗಿ ಹತ್ರ ಬಿಟ್ಟುಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಅಂಗಡಿಗೆ. ಅಂದರೆ ನಮ್ಮೂರಲ್ಲೇ ಇದು, ಬೇರೆ ಊರಿಗೇನೆಲ್ಲ ಹೋಗೋ ಅಷ್ಟು ಅವಶ್ಯಕತೆ ಏನಿಲ್ಲ, ನಮ್ಮೂರಲ್ಲೇ ಎಲ್ಲ ಸಿಗುತ್ತೆ. ಹಂಗಾಗಿ ನೋಡಿ, ನಾವು ಬರೋದು ಜಾಸ್ತಿ ಅಂಗಡಿಗೆ, ಇದೇ ಅಂಗಡಿಗೆ ಬರೋದು ನಾವು, ಬೆಳ್ಳಿ ಅಂಗಡಿಗೆ. ಇದೊಂದು ಬಿಟ್ಟರೆ ಇನ್ನೊಂದು ಅಂಗಡಿ ಹೋಗ್ತೀವಿ ಅಷ್ಟೇ. ಇವೆರಡು ಅಂಗಡಿ ಬಿಟ್ಟರೆ ರೆಗ್ಯುಲರಾಗಿ ನಾವು ಯಾವ ಅಂಗಡಿಗೂ ಹೋಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ವಿ. ಇಲ್ಲಿ ನೋಡೋಣ ಚೈನಾ ಏನಂದರೆ ನೋಡೋಣ. ನನ್ನ ತಂಗಿನೂ ತೊಗೋಬೇಕು ಅಂತಿದ್ಲಲ್ವ, ಹಂಗಾಗಿ ನಾನು ಸುಮ್ಮನೆ ತೊಗೊಬೇಕು ಅಂತ ಬಂದಲಿಲ್ಲ, ನೋಡೋಣ, ಕೇಳೋಣ ಎಷ್ಟು ರೇಟ್ ಆಗುತ್ತೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ನಾನು. ಆಮೇಲೆ ನೋಡಿ, ಇಲ್ಲಿ ಬಂದುಬಿಟ್ಟು ಎಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಇವೆಲ್ಲ ಬೆಳ್ಳಿ ಸರಗಳು, ಅಂದರೆ ಬೆಳ್ಳಿಗೆ ಸರಗಳಿಗೆ ಬಂಗಾರದ ನೀರು ಹಾಕಿರ್ತಾರಲ್ಲ, ಆ ಥರ ಸರಗಳು. ಅಂದರೆ ನಾನು ಇದರ ಸರ ರೇಟ್ ಕೇಳ್ಕೊಂಡೋಗಿದ್ದೆ. ಇವು ಅದು ತೂಕದ ಮೇಲೇ ಲೆಕ್ಕ ಇವಾಗ. ಅಂದರೆ ಇದು ಒಂದು 6,000, 5,000, 4,000 ಈ ಥರ ಬರುತ್ತೆ. ಅಂದರೆ ಚೆನ್ನಾಗಿರ್ತವೆ ಫಂಕ್ಷನ್ಗಳಿಗೆ ಹಾಕೋಣಕ್ಕೆ, ಹಬ್ಬ ಏನಾದರೂ ಇದ್ದಾಗ ಹಾಕೋಣಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಬಂಗಾರದ್ದು. ಅಂದರೆ ನಾವಿವಾಗ ಬಂಗಾರ ತಗೊಳಕ್ಕಾಗಲ್ವಲ್ಲ, ಬಂಗಾರ ಗೋಲ್ಡ್ ಎಷ್ಟಿದೆ ರೇಟು ನೋಡಿ. ಅದು ಬಿಡಿ, ಈಗಿನ ಇದರಲ್ಲಂತೂ ನಾವು ಬಂಗಾರ ತಗೊಳಕ್ಕಾಗೋದು ಇಲ್ಲ. ಇನ್ನು ಹೋಗ್ತಾ ಗೋಲ್ಡ್ ರೇಟ್ ಏನು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗೋಲ್ಲ, ನಾವು ತಗೊಳಕ್ಕಾಗೋದು ಇಲ್ಲ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಂತೂ ಬಿಡಿ, ಗೋಲ್ಡೆಲ್ಲ ಅವೆಲ್ಲ ಅಂದರೆ ನೆನಪು ಅಷ್ಟೇ ನಮಗೆ, ಒಂಥರ ತಗೊಳಕ್ಕೆಲ್ಲ ಆಗೋಲ್ಲ. ಅದಕ್ಕೆ ಸುಮ್ಮನೆ ನೋಡ್ತಾ ಇದ್ದೆ. ಅಲ್ಲಿ ಬಂಗಾರದ ನೀರು ಬಿಟ್ಟಿರ್ತಾರಲ್ಲ, ಅದನ್ನು ಅವಾಗ 6 ತಿಂಗಳಿಗೊಂದ್ಸಲ ಈ ಥರ ಚೇಂಜ್ ಮಾಡಿಸ್ತಾ ಇರಬೇಕಂದ್ರೆ ಬಂಗಾರದ ನೀರು, ಮತ್ತು ಅದು ಎಲ್ಲ ಕಲರೆಲ್ಲ ಹೋಗ್ತಿರುತ್ತಲ್ಲ, ಆವಾಗ ಮತ್ತೆ ಬಂಗಾರದ ನೀರು ನಾವು ಹಾಕಿಸ್ತಾ ಇರಬೇಕು ಅಂತ ಹೇಳಿದ್ರಲ್ಲ. ಅವನ್ನ ಕೇಳಿದೆ ನಾನು ಅಂಗಡೀಲಿ, ಅವ್ರು ಆ ಥರ ಹೇಳಿದರು. ಸರಿ ಆಯಿತು ಅಂತ. ನನ್ನ ತಂಗಿದು ನೋಡಿ, ಹಳೆ ಚೈನ ಇತ್ತು ಅವಳದು ತಂಗಿದು. ಅಂದರೆ ಅದೇನು ಕಟ್ಟಾಗಿರಲಿಲ್ಲ, ಏನಾಗಿರಲಿಲ್ಲ, ಸೌದಿರಲಿಲ್ಲ. ಅಂದರೆ ಬಟ್ ಒಂದು 2-3 ವರ್ಷ ಏನಾಯಿತು ತಗೊಂಡು ಯೂಸ್ ಮಾಡಿದ್ಲಲ್ವ, ಹಳೇದಾಯ್ತಲ್ವ, ಹಂಗಾಗಿ ಅದನ್ನು ಕೊಟ್ಬಿಟ್ಟು ಬೇರೆ ಚೈನ ತಗೊಳ್ಳೋಣ ಅಂತ ಬಂದಿದ್ಲು. ಮತ್ತು ಅವರು ಅಂಗಡಿ ಇದ್ದಾರಲ್ಲ, ಅವ್ರು ನೋಡಿಬಿಟ್ಟು, ಬೇಡ ಕಣಮ್ಮ, ಇದು ಚೆನ್ನಾಗಿದೆ ಚೈನ, ಇನ್ನೂ ಯೂಸ್ ಮಾಡು, ಪರವಾಗಿಲ್ಲ, ಇನ್ನೂ ಸ್ವಲ್ಪ ಸೌದ ಮೇಲೆ ತಂದು ಕೊಡು, ಇವಾಗ ಚೆನ್ನಾಗಿದೆ ಅಂತ ಇದು ಮಾಡ್ತಾರೆ. ಅಂದರೆ ಇವಣ್ಣ ತುಂಬ ಒಳ್ಳೆಯವರು ಒಂದು ಸ್ವಲ್ಪ. ಅಂದರೆ ಹಿಂಗೆ ಅಂದರೆ ನಾವು ಏನಾರು ಕೊಡೋಕ್ಕೆ ಹೋದರೆ ಅದು ನೋಡ್ತಾರೆ, ಅದು ತುಂಬ ಹಾಕೋಣಕ್ಕೆ ಯೂಸ್ ಮಾಡೋಕ್ಕೆ ಬರೋದೇ ಇಲ್ಲ ಅಂದರೆ ಮಾತ್ರ ತಗೊತಾರೆ. ಇಲ್ಲ ಇದು ಸ್ವಲ್ಪ ಯೂಸ್ ಮಾಡ್ಬೋದು ಅಂದರೆ ಅವ್ರು ತಗೊಳೋದು, ಇನ್ನೂ ಸ್ವಲ್ಪ ದಿನ ಯೂಸ್ ಮಾಡಿ ಆಮೇಲೆ ಕೊಡ್ರಿ ಅಂತ ಮತ್ತೆ ನಮಗೆ ಬೈದು ಕಳಿಸ್ತಾರೆ ಅವರು. ಆ ಥರ ನನ್ನ ತಂಗಿಗೆ ಬೇಡ, ಕೊಡಬೇಡ, ಇದು ಚೆನ್ನಾಗಿದೆ, ಯೂಸ್ ಮಾಡಿ, ಏನು ಕೊಡ್ತಿದ್ದೀಯ ಅಂತ ಇದು ಮಾಡಿರು. ಹಂಗಾಗಿ ನನ್ನ ತಂಗಿ ಹಂಗೆ ವಾಪಸ್ ತೆಗೆದಿಟ್ಕೊಂಡ್ಬಿಟ್ಲು. ಆಮೇಲೆ ಸಿಂಪಲಾಗಿರೋ ಚೈನ ತೋರಿಸಿ, ನಮಗೆ ಜಾಸ್ತಿ ಏನು ಗ್ರ್ಯಾಂಡಾಗೇನು ಬೇಕಾಗಿರಲಿಲ್ಲ. ಅಂದರೆ ಜಾಸ್ತಿ ಗ್ರ್ಯಾಂಡಾಗಿ ಸ್ವಲ್ಪ ತೂಕ ಜಾಸ್ತಿ ಆದರೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟೊಂದು ಅಮೌಂಟು ಬಡ್ಜೆಟ್ ಇರಬೇಕಲ್ಲ ನಮ್ಮ ಹತ್ರ. ಹಾಗಾಗಿ ಸ್ವಲ್ಪ ಸಿಂಪಲಾಗಿರೋ ಚೈನೇ ನೋಡ್ತಾಯಿದ್ವಿ. ಅಂದರೆ ಸಿಂಪಲಾಗಿರೋದೇ ಸರಿ, ಗ್ರ್ಯಾಂಡಾಗಿರೋವೆಲ್ಲ ಅದೇನೆಂದರೆ ಹಬ್ಬ ಏನೋ ಫಂಕ್ಷನ್ ಇದ್ದಾಗ ಚೆನ್ನಾಗಿರುತ್ತೆ ಅಷ್ಟೇ. ಸಿಂಪಲಾಗಿರೋದ್ರೆ ಡೈಲಿ ಯೂಸಿಗೆ ಹಾಕೋಬೋದು. ನನ್ನ ತಂಗಿಗೂ ಅಷ್ಟೇ ಸಿಂಪಲಾಗಿರೋ ತೊಗೊಂಡ್ಬಿಡ್ತೀನಿ ನಾನು. ಗ್ರ್ಯಾಂಡಾಗಿರೋ ಹಾಕೋದು ಬೇಜಾರಾಗಿಬಿಟ್ಟಿದೆ. ಈಗ ಸಿಂಪಲಾಗಿರೋ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಡಿಸೈನ ನಾವು ಯಾವ್ಯಾವ ಡಿಸೈನು ಅಂತ ನೋಡ್ತಾಯಿದ್ವಿ. ಎಲ್ಲ ಥರ ಡಿಸೈನು ಅವರು ತೆಗೆದಿಕ್ಕಿದ್ರು ನಮಗೆ ನೋಡೋದಕ್ಕೆ ಅಂತ. ಅಂದರೆ ನೋಡ್ತಾ ಹೋದರೆ ಎಲ್ಲದೂ ಚೆನ್ನಾಗಿರುತ್ತೆ. ನಮಗೆ ಎಲ್ಲದೂ ತಗೋಬೇಕು ಅನಿಸುತ್ತೆ, ಬಟ್ ದುಡ್ಡು ಇರಬೇಕಲ್ಲ. ಎಲ್ಲ ತೊಗೊಂಡ್ರು ಇರೋ 2 ಕಾಲು ಎಲ್ಲಿಗೆ ಹಾಕಂತ ಹಾಕೋಣದು ಹೇಳಿ. ಹಾಗಾಗಿ ಎಲ್ಲನೂ ತೆಗ್ದಿಕ್ತಾಯಿದ್ವಿ. ಅದರಲ್ಲಿ ಒಂದು 3 ನಾವು ಡಿಸೈನ್ ಆರಿಸ್ಬಿಟ್ಟು 3ನ ಸೈಡಿಗೆ ಎತ್ತಿಟ್ಟಿದ್ವಿ. ನೋಡೋಣ ಇದರಲ್ಲಿ ಯಾವ್ದಾದ್ರು ತಗೊಳ್ಳೋಣ ಅಂತ. ಇನ್ನು ಉಳಿದಿದ್ದೆಲ್ಲ ಯಾವುದೂ ತಗೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಅವೆಲ್ಲ ಸ್ವಲ್ಪ
ಹಳೆ ಡಿಸೈನ್ ಅಂತ ನಮಗೆ ಅನ್ನಿಸ್ತು. ನಮಗೆ ಇಷ್ಟ ಆಗಿದ್ದು 3 ಡಿಸೈನ್ ಮಾತ್ರ ನೋಡಿ ನಾವು ತೆಗೆದಿಟ್ಕೊಂಡಿದ್ವಿ. ಇದೊಂದು ಡಿಸೈನು ಮತ್ತು ಇನ್ನೊಂದು ತಂಗಿ ಇಟ್ಕೊಂಡಿದ್ದಾಳೆ, ಅದೊಂದು ಡಿಸೈನು ತೊಗೊಂಡಿಟ್ಕೊಂಡಿದ್ವಿ ನೋಡಿ. ಈ ಥರ ಡಿಸೈನ್ ಇದನ್ನು ನಾನು ತೊಗೊಳೋಣ ಅಂತ ತೆಗೆದಿಟ್ಕೊಂಡೆ, ಬಟ್ ನಾನು ಇದನ್ನು ತೊಗೊಂಡಿಲ್ಲ. ನೋಡೋಣ ಚೆನ್ನಾಗಿತ್ತು ಡಿಸೈನು ಅಂತ ತೆಗೆದಿಟ್ಕೊಂಡಿದ್ದೆ. ಆಮೇಲೆ ನನ್ನ ತಂಗಿ ಒಂದು ಡಿಸೈನ್ ತೊಗೊಂಡ್ಬಿಟ್ಟು ಅವಳು ನೋಡ್ತಾ ಇದ್ಲು ಕಾಲಿಗೆ ಇದಾಗುತ್ತೋ ಇಲ್ವೋ, ಅಂದರೆ ಕಾಲು ಸೈಜು ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೊತಾ ಇದ್ಲು. ಅಂದರೆ ಅವಳಿಗೆ ಕಾಲದು ಸೈಜು ಕರೆಕ್ಟ್ ಆಯಿತು, ಅವಳಿಗೆ ಅದು ಚೈನ ಕರೆಕ್ಟ್ ಆಯಿತು, ಬಟ್ ಅದು ತೂಕ ಹಾಕ್ಸ್ಬೇಕಾಗಿತ್ತು. ಸರಿ ಆಯಿತು ಅಂತ ನಾನೊಂದು ತೊಗೊಂಡು ಇಟ್ಕೊಂಡಿದ್ದೆ. ಅಂದರೆ ಎಲ್ಲ ಸ್ವಲ್ಪ ಇನ್ನೂ ವ್ಯಾಪಾರ ಮಾಡ್ತಾಯಿದ್ದಾರಲ್ಲ, ಯಾರೋ ಬೇರೆಯವ್ರು ಇದ್ರಲ್ಲ, ಅವರೆಲ್ಲ ಮಾಡ್ಕೊಂಡೋಗಲಿ, ಆಮೇಲೆ ನಾವು ನೋಡ್ಕೊಳ್ಳೋಣ ಅಂತ ಸುಮ್ಮನಾದ್ವಿ. ಆಮೇಲೆ ಒಂದು ತೊಗೊಂಡೆ ನಾನು, ಇದು ನನ್ನ ತಂಗಿ ತೊಗೊಂಡ್ಳು, ಇನ್ನೊಂದು ನಾನು ತೊಗೊಂಡೆ. ಸಿಂಪಲಾಗಿರೋದು ತೊಗೊಂಡೆ. ನಂದು 50 ಗ್ರಾಮ್ ಇತ್ತು, ಇವಳ್ದು 55 ಗ್ರಾಮ್ ಇತ್ತು. ಇವಳ್ದೊಂದು 5 ಗ್ರಾಮ್ ಜಾಸ್ತಿ ಬಂದಿತ್ತು. ಸೊ ನಂದು ಬಂದುಬಿಟ್ಟು ನಂದು 10,000 ದುಡ್ಡಾಯಿತು, ಇವಳ್ದು 12,000 ದುಡ್ಡಾಯಿತು. ನನ್ನ ಹಳೆಯದು ಚೈನ್ ಎಲ್ಲ ಇತ್ತಲ್ವ, ಅದೇ ಹಳೆ ಚೈನೆಲ್ಲ ಹಾಕ್ಬಿಟ್ಟು ನಂದಂದರೆ ನಾನು ಮೇಲೆ ಕೊಡೋ ಅಷ್ಟು ದುಡ್ಡೇನು ಆಗಲಿಲ್ಲ. ಯಾಕಂದರೆ ಹಳೆ ಚೈನ ಮತ್ತು ನನ್ನ ಮಗಳದೊಂದು ಚೈನ ಇತ್ತಲ್ಲ, ಅದನ್ನೆಲ್ಲ ಅಲ್ಲಿಗೆ ಕರಿ ಅಟ್ಟಾಯ್ತು ನನಗೆ. ಅದೇ 12,000 ಆಯಿತು. ನಂದು ಹಳೆ ಬೆಳ್ಳಿನೇ ನಂದು 12,000 ಆಯಿತು. ನಂದು ಹೊಸ ಬೆಳ್ಳಿ ತಂದಿರೋದು ನಾನು, ಹೊಸ ಚೈನ 10,000 ಆಯಿತು. ಸೊ ಅಲ್ಲಿಗೆ 2,000 ನನಗೆ ಮಿಕ್ತು. ಆಮೇಲೆ ನನ್ನ ತಂಗಿದು ಮಾತ್ರ 12,000 ಆಯಿತು. ಸೊ ಅವಳದು 12,000 ಕೊಟ್ಬಿಟ್ಟು ಅವಳು ತೊಗೊಂಡು ಬಂದ್ವಿ ನೋಡಿ. ಸಿಂಪಲ್ ಚೆನ್ನಕ್ಕೆ ಇವಾಗ ದುಡ್ಡಂತೂ ಬಿಡಿ. ಈಗ ಬೆಳ್ಳಿ ರೇಟು ಅಷ್ಟೇ, ಬೆಳ್ಳಿ ರೇಟು ಬಂದುಬಿಟ್ಟು 230 ಇತ್ತು ಗ್ರಾಮಿಗೆ. ಸೊ ನಾನು ನೋಡಿ 71 ಗ್ರಾಮ್ ಇತ್ತು, ಕೊಟ್ಟುಬಿಟ್ಟು ಅಲ್ಲೇ ಹಾಕ್ಸ್ಕೊಂಬಂದ್ವಿ ನಾವು ಕಾಲಿಗೆ, ಮತ್ತು ಮನೆಗೆ ಅಂತ ಇರಲಿಲ್ಲ. ಅಂದರೆ ಯಾಕಂದರೆ ಅಲ್ಲಾದರೆ ಅವರಾದರೆ ನೀಟಾಗಿ ಟೈಟಾಗಿ ಹಾಕ್ಬಿಡ್ತಾರೆ ಬಿಚ್ಕೊಂಡಂಗೆ ಅಂತ, ಅಲ್ಲಿ ಮನೆಯಿಂದ ಅಲ್ಲೇ ಹಾಕ್ಸ್ಕೊಂಡು ನಾನು ನನಗೆ ಹಾಕ್ಸ್ಕೊಂಡು ಬಂದುಬಿಟ್ವಿ. ಇಲ್ಲಿ ಮನೆಗೆ ಬಂದು ಟೈಮ್ ಆಗಿತ್ತು ಅಂತ ಯಾರೋ ಬಂದಿದ್ರು ಅಂತ ಪಟ ಅನ್ಸ್ಕೊ ತಿಂಡಿ ಮಾಡಿಬಿಟ್ಟು ಹಪ್ಪಳ ಎಲ್ಲ ಕರೆದು ನೋಡಿ ಇಲ್ಲಿ ಕಾಲಿಗೆ ಚೈನ ಹಾಕ್ಸ್ಕೊಂಡ್ಬಂದ್ವಿ. ಅಂದರೆ ಬೆಳ್ಳಿ ಬಂದುಬಿಟ್ಟು 235 ಗ್ರಾಮಿಗೆ, ಬಂಗಾರ ಬಂದುಬಿಟ್ಟು ಹಾಲ್ಮಾರ್ಕು 13 ಚಿಲ್ಲರೆನೋ ಇದೆ, KTM ಬಂದುಬಿಟ್ಟು 12 ಏನೋ ಇದೆ. ಇವಾಗ ಎಂತ ಬಿಡಿ, ನಾವೇನು ತೊಗೊಳಕ್ಕಾಗೋದಿಲ್ಲ. ನಾನು ಅಷ್ಟೇ ಅಲ್ಲೇ ಕಾಲಿಗೆ ಹಾಕ್ಸ್ಕೊಂಡ್ಬಂದ್ಬಿಟ್ಟೆ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನಾನು ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ, ಇದೇ ಥರ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ವೀಡಿಯೋ ನೋಡ್ತೀರಿ ಲೈಕ್ ಕೊಡಿ.